ನೀನೇ ಕೇಳು ಸಂಗೀತ. ಹೇಳಿದ್ರೆ ಅಮ್ಮ ಬೇಜಾರು ಮಾಡ್ಕೊಂತೈತೆ. ಎಲ್ಲೋ ಕೊಟ್ಟಿರಬೇಕು ಸಾಮಾನ್ಯ ಅವನಿಗೆ. ಸಣ್ಣ ಮಗ ಅಂತ ಹೇಳಿ ಕೊಟ್ಟಿರೋದಕ್ಕೇನೆ ದುಡ್ಡು ಕಾಣೆ ಆಗಿರೋದು. ಕಳ್ಳರು ತಗೊಂಡೋಗೋರು ಎಲ್ಲ ತಗೊಂಡೋಗ್ತಾರೆ. ಅಮ್ಮ ಅಮ್ಮ ಏನಪ್ಪ, ಏನು ಮಾಡ್ತಿದ್ದತ್ತೆ? ಏನಿಲ್ಲ ಕಣಮ್ಮ. ಏನು ಮಾಡೋಣ ಹೇಳು. ಒಬ್ಬಳು ಎಲ್ಲ ಬದುಕು ಮಾಡ್ಕೊಂತಿದ್ದೆ. ಅಡುಗೆ ಮನೆಗೆ ಓಟು ಧೂಳೆಲ್ಲ ಗುಡಿಸಿರ್ಲಿಲ್ಲ, ಅದಕ್ಕೆ ಧೂಳು ಗುಡಿಸ್ಕೊಂತಿದ್ದೀನಿ. ಏನು ಮಾಡೋಣ, ಒಬ್ಬಳು ಮಾಡ್ಕೋಬೇಕಲ್ಲ, ಮಾಡ್ಕೊಂಬಲಿಲ್ಲ ವಿಧಿ ಇಲ್ಲ. 9 ತಿಂಗಳಿಗೆ ಅಮ್ಮಯ್ಯ ನಾಮಕರಣ ಮಾಡ್ಕೊಂಡು ಹೋಗಿ ಬಂತೆ ಅಂತ ಹೇಳಿ ಹೇಳೈತಿ. ಅದಕ್ಕೆ ಒಂದೇ ಸತಿ 9 ತಿಂಗ್ಳಿಗೆ ಬರ್ತೀನಿ ಬಿಡತ್ತೆ, ಯಾಕೆ ಬೇಜಾರಾಗ್ತೀಯಾ? ಅದಕ್ಕೆ ನಾನು ಸುಮ್ಮನಾಗಿರೋದು. ಬಿಡು, ಅಪ್ರೂಪ ಕೊಟ್ಟೈತೆ ಹುಡುಗ ಅಂತ ಹೇಳಿ. ಅಲ್ಲ ಕಣತ್ತೆ, ಇವಾಗ ಇವರು 10 ಲಕ್ಷ ದುಡ್ಡು ಕಾಣಿಸ್ತಿಲ್ಲ ಮನೆಯಾಗಿದ್ದಿದ್ದು ಅಂತಂದು ಕಿರ ತಗೊಳ್ಳೋದು, ಒಂದು ಇಟ್ಟಿಟ್ಟು ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನೇನ ನೋಡ್ದೇನತ್ತೆ? ಇಲ್ಲ ನಾನು ಇಲ್ಲಮ್ಮ ತಾಯಿಗಳಮ್ಮ, ತಾಯಿ ನಾವು ಮಾಡ್ಕೊಂಡು ಉಂಬದೇ ಆಟೆ ಮಾಡ್ತೀನಿ. ಇವನು ಬಂದರೆ ಇವ್ನಿಗೆ ಮಾಡಿಕ್ತೀನಿ, ನಾನು ಮಾಡ್ಕೊಂಡು ಉಂಬ್ತೀನಿ. ಅಷ್ಟು ಬಿಟ್ಟರೆ ನಾನು ಯಾತೆ ಆತು ಮುಟ್ಟಲ್ ಕಣ್ತಾಯಿ. ನೀವು ದುಡ್ಡು ಕಾಸಿಂದಾಗಲಿ ನಾವು ಯಾತು ನೋಡೋಕೆ ಹೋಗಲ್ಲ. ನಮ್ಗೆ ಯಾಕೆ ಬೇಕು ಹೇಳಿ ದುಡ್ಡು ಕಾಸಿಂದೆಲ್ಲ ವ್ಯವಹಾರ, ನಾವು ಯಾತು ನೋಡೋಕೆ ಹೋಗಲ್ಲಮ್ಮ. ಅಲ್ಲ, ಇಕ್ಕಿರೋ ತಗೊಳ್ದೇನೆ ಕಾಣಿಸ್ತಾ ಇಲ್ಲ, ನಾನೆಲ್ಲ ಲೆಕ್ಕ ಮಾಡಿ ಇಕ್ಕಿದ್ದೀನಿ, ಅದ್ರಾಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಮತ್ತೆ ಆವತ್ತೇನೂ ತಗೊಂಡಿಲ್ಲ ಅಂತ ಹೇಳ್ತೈತೆ. ಎಲ್ಲೋ ನೀವೇ ಪರ್ಪಟ್ ಮಾಡ್ಕೊಂಡಿದ್ರೆ ಅನಿಸುತ್ತೆ. ಇಲ್ಲಪ್ಪ, ಯಾರು ಬರಲ್ಲ, ಯಾರು ಮುಟ್ಟಲ್ಲ. ಇಲ್ಲೇನು ಯಾರ ಇದ್ದಾರೆ ಹೇಳ್ತಾಮಕ್ಕೆ? ಯಾರು ಬರಲ್ಲಪ್ಪ ಪಾಪ. ನೀನೇ ಎಲ್ಲನ ಪರ್ಪಟ್ ಮಾಡ್ಕೊಂಡಿದ್ದಿ ಹೇಳು. ಯೋಟಿಕ್ಕಿದ್ದ ಯೋಟ್ ಬಿಟ್ಟಿದ್ದದ್ದು ಶಾನೆ ದುಡ್ಡು ಇಕ್ತೀಯ ತಂತಂದು ಗೊತ್ತಾಗೋದಿಲ್ಲ. ಎಲ್ಲೋ ಪರ್ಪಟ್ ಮಾಡ್ಕೊಂಡಿದ್ಯೆ. ಅಯ್ಯೋ ಇಲ್ಲ ಕಣಮ್ಮ, ಏನೋ ಒಂದು 2 ಲಕ್ಷನ 1 ಲಕ್ಷನ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. 10 ಲಕ್ಷ ದುಡ್ಡು ಯಾರನ್ನ ಪರ್ಫೆಕ್ಟ್ ಮಾಡ್ಕೊಂತಾರ? ಹಂಗೆಲ್ಲ ನಾ ಪರ್ಫೆಕ್ಟ್ ಮಾಡ್ಕೊಂಬಕ್ಕೆಲ್ಲ ಆಗಲ್ಲ. ನಾನು ಕರೆಕ್ಟಾಗಿ ಲೆಕ್ಕಾಚಾರ ಮಾಡೇ ಇಕ್ಕಿದ್ದೆ, ನಾನೆಲ್ಲ ದುಡ್ಡು ಎಣಿಸೇ ಇಕ್ಕಿದ್ದೆ. ಅದ್ರಾಗೆ ಕಾಣಿಸ್ತಾ ಇಲ್ಲ ಅಂತಂದರೆ ನನಗೆ ಗೊತ್ತೈತಿ. ನಾನು ಎಷ್ಟು ಲೆಕ್ಕ ಇಕ್ಕಿದ್ದೆ, ಎಷ್ಟು ತಂದು ಇಕ್ಕಿದ್ದೆ ಎಲ್ಲ ನಾನು ಬರ್ಕೊಂಡಿದ್ದೀನಿ, ಎಲ್ಲ ನಾನು ಸರಿಯಾಗಿ ಲೆಕ್ಕ ಇಕ್ಕೊಂಡಿದ್ದೀನಿ. ಏನೋ 1 ಲಕ್ಷ ಆಗಿದ್ರೆ ಬಿಡಪ್ಪ, ಏನೋ ಮಿಸ್ ಆಗೈತೆ, ಯಾವ್ದ್ರಾಗನ ಪರ್ಫೆಕ್ಟ್ ಆಗೈತೆ ಅನ್ಬೋದಾಗಿತ್ತು. ಆದರೆ 10 ಲಕ್ಷ ದುಡ್ಡು ಅಲ್ಲಿ ಸಾಲ್ಟೇಜ್ ಬರ್ತಾ ಇರೋದು. ಗಳಪ್ಪ, ನಾ ಮನೆಯಾಗಿರೋದಕ್ಕೆ ನಮ್ಮನ್ನು ಕೇಳ್ತೀರ ನೀವು? ನಾವೇನು ತಗೊಂಬಲ್ಲ, 1 ರೂಪಾಯಿ ಯಾರ್ದೇನು ತಿಂಬಲ್ಲ, ನಾವೇನೇನು ಮಾಡಿಲ್ಲ ಕಣಪ್ಪ. ಸುಮ್ಮನೆ ಯಾಕೆ ನಮಗೆ ನಿಷ್ಠೂರ ಮಾಡ್ತೀರಾ ನೀವು? ನಮ್ಮನ್ನು ನಿಷ್ಠೂರ ಮಾಡಬೇಡ್ರಿ. ನಾವು ತಗೊಂಡಿಲ್ಲ ಕಣಪ್ಪ, ನಾವು ಯಾರ್ದು ತಗೊಂಡಿಲ್ಲ. ನಮಗೇನು, ನಮಗೆ ಒಂದು ಮುದ್ದೆ ಸಿಕ್ಕಿರ್ ಸಾಕಪ್ಪ ಅಂತೀವಿ, ಉಂಡು ಸುಮ್ಮನೆ ಕುಕ್ಕಂತೀವಿ, ಅಷ್ಟು ಬಿಟ್ಟರೆ ತಗೊಂಡಿಲ್ಲ ಕಣಪ್ಪ. ಸಂಗೀತಕ್ಕ ಅಲ್ಲೇ ಇಲ್ಲಿಗೆ ಬಂದ್ರೇನು? ಇನ್ನೂ ಇಲ್ಲ ಕಣಮ್ಮ, ಇನ್ನೂ ಬಂದಿಲ್ಲ. ಇಲ್ಲೇನೋ ಸ್ವಲ್ಪ ಮಾತಾಡ್ಬೇಕಾಯ್ತು ನಮ್ಮ ಅತ್ತೆ ಹತ್ರ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾಮಕರಣ ಮಾಡ್ಕೊಂಡು ಬರ್ತೀವಿ ಒಂದೇ ಸತಿ ಇಲ್ಲಿಗೆ. ಇವಾಗ ದುಡ್ಡು ಕಳ್ದಿರೋದಕ್ಕೆ ಬೇಜಾರಾಗ್ತೈತಿ, ಯಾವ ನಾಮಕರಣ ಮಾಡಬೇಕೋ ಏನೋ ಅನ್ನಿಸ್ತೈತೆ ಹೋಗತ್ಲಾಗೆ. ನೀವು ನೋಡಿಲ್ಲ ಕಣಪ್ಪ, ತಾಂಡಿದ್ವಿ ಕಣಪ್ಪ, ಬೇಕಾಗಿತ್ತು ಅಂತ ಹೇಳ್ತಿದ್ದೆ. ಅದ್ರಾಗೇನು ಕಳ್ತಾನ್ವಿ? ಹೇಳು ನನಗೆ. ನಾನು ಗೊತ್ತಿದ್ರೆ ಇಂಥ ತಗಿ ಇಕ್ಕಿದ್ದೆ ಕಣಪ್ಪ, ತಾಂಡಿದ್ದೆ, ಈಗ ಇಂಥದಕ್ಕೆ ಬೇಕಾಗಿತ್ತು ಅಂತ ಹೇಳಿ ನಾನೇನಿಲ್ಲ ಹೇಳ್ಬಿಡ್ತೀನಿ. ನನಗೆ ಸುಮ್ಮನೆ ಏನಕ್ಕೆ ಸುಳ್ಳು ಹೇಳೋಣ ಹೇಳಿ ನಿಂತಾಗಿ? ಸುಮ್ಮನೆ ನಾವೇನು ಒಂದು ದುಡ್ಡು, ನಾವೇನು ಇವಾಗ ಆಸ್ತಿ ಮಾಡಾರಲ್ಲ, ಒಂದು ಮನೆ ಕಟ್ಟಾರಲ್ಲ, ಒಂದೇನೇನು ನಾವೇನೇನು ಮಾಡಾರಲ್ಲ. ನಾವು ಇನ್ನು ಆಸ್ತಿ ಇದ ಟೆನ್ಷನ್ ತಂಡು ಏನಾಗಬೇಕಾಗೈತಿ? ಸಾಕು, ಇನ್ನು ನಾವು ಮಾಡೋವಷ್ಟು ಮಾಡಿದ್ದೀವಿ. ಇನ್ನು ನಮ್ಮ ಮಕ್ಳ ಕೈಲಾದ್ರೆ ಮಾಡ್ಕೊಂಬ್ತಾರೆ, ಮಾಡಲಿಲ್ವಾ ಹೆಂಗನ ಮಾಡ್ಕೊಂಬ್ಲೇಳು ಅಂತ ಹೇಳಿ ನಾವು ಅಲೆ ಆತ ತಲೆ ಕೆಡಿಸ್ಕೊಂಬಲ್ಲ. ನಾವು ಕೈಲಾಗೋದೊಟ್ಟು ಮಾಡಿದ್ದೀವಿ. ಅವಾಗ ನಾವು ಯಾತ ಸಾಲ ಫಲ ಮಾಡ್ದಂಗೆ ಮಾಡಿದ್ದೀವಪ್ಪ. ಅಲ್ಲ, ಬೇಜಾರಾಗಬೇಡ. ಮನೆಯಾಗಿರೋದಕ್ಕೆ ಕೇಳಿದ್ವಿ, ಮನೆಗಳನ್ನ ಕೇಳ್ದಲ್ಲೇ ಬೇರೆ ಜ್ಞಾನಾದರೂ ಕೇಳೋಕ್ಕಾಗುತ್ತಾ? ಇವರು ಅಮ್ಮನ ಕೇಳಿದ್ರೆ ಏನಂಬುತ್ತೋ ಏನೋ. ನೋಡಿ ಇವಾಗ ನಂದು ಎಷ್ಟೊಂದು ದುಡ್ಡಿತ್ತು, ಅದೆಲ್ಲ ಏನಾಯಿತು ಏನು ಅಂತ ಹೇಳಿ ಇವ್ರು ನನ್ನ ಕೇಳಿದ್ರು. ಅದಕ್ಕೇ ಕೇಳ್ರಿ ಅಂತ ಹೇಳಿ ನಾನು ಕರ್ಕೊಂಬಂದಿದ್ದು. ಮನೆಗಳನ್ನ ಕೇಳ್ದೆ ಎಲ್ಲನೇ ಹೊರ್ಗಿನ ಜನನ ಯಾರನ್ನೂ ಬೇರೆಯವ್ರನ್ನ ಕೇಳೋಕ್ಕಾಗಲ್ಲ. ಇಲ್ಲ ಕಣಮ್ಮ ತಾಯಿ, ನಾವು ಯಾರ್ದು ತಗೊಂಡಿಲ್ಲ, ಯಾರ್ದು ಮುಟ್ಟಿಲ್ಲ. ನಾವು ದುಡ್ಡೇ ಮುಟ್ಟಿಲ್ಲ. ಅದೇನಾತ ಏನೋ ಪರ್ಪಾಟ್ ಮಾಡ್ಕೊಂಡು ಇವಾಗ ಹಿಂಗೆ ಕೇಳ್ತಾರೆ. ನಮಗೆ ಬದುಕಿದೆ, ಬದುಕು ಮಾಡ್ಕೋಬೇಕು ನಾವು ಎಲ್ಲ. ಪ್ರತಿಯೊಂದೂ ದೊಡ್ಡ ಮನೆ ಒಟ್ಟು ಕಸ ಹೊಡಿಬೇಕು, ಯೋಟನ್ನು ಬದುಕು. ಹಿಂಗೆ ಕೇಳಿದ್ರೆ ಸಿಟ್ಟಾಗುತ್ತೆ. 10 ಲಕ್ಷ ದುಡ್ಡು ಇಕ್ಕಿತಾಯ ಕಾಣ್ತಾ ಇಲ್ಲ ಮೀನಾ, ಅದಕ್ಕೆ ಕೇಳಿದ್ರೆ ನಮ್ಮಮ್ಮ ಸಿಟ್ಟಾಗುತ್ತೆ. ಇದಕ್ಕೆ ಮತ್ತೆ ನಾನು ಕೇಳೋದು ಬೇಡ ಅಂದಿದ್ದು. ಅಯ್ಯೋ, ಕೇಳೋದು ಬೇಡ ಅಂತಂದರೆ ಕೇಳಲಿಲ್ಲ ಅಂತಂದರೆ ಹಂಗೆ ಆಗುತ್ತಾ? ಕೇಳಲೇಬೇಕು. ಯಾಕಂತಂದರೆ ಮನೆಗಳದ್ದು ದುಡ್ಡಿನ ಮಾತೈತೆ, ಕೇಳಲೇಬೇಕಪ್ಪ. ಸಿಟ್ಟಾಗುತ್ತೆ ಅಂತಂದರೆ ಆದರೂ ಆಗಲಿ ಹೇಳು. ಏನು ಅಯ್ಯೋ ಸಿಟ್ಟಾಗ್ತಾರೆ ಅಂತ ಹೇಳಿ ಹಂಗೆ ಬಿಡೋಕ್ಕಾಗುತ್ತಾ? ಕೇಳಬೇಕು. ನಿಮ್ಮ ಮನೆಗೆ CCTV ಹಾಕ್ಸಿಲ್ವೇ? ಅದನ್ನು ಚೆಕ್ ಮಾಡಿರಿ, ಗೊತ್ತಾಗುತ್ತೆ ಯಾರು ಬಂದಿದ್ರು ಯಾರು ಹೋಗಿದ್ರು ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ಹೌದಲ್ವೇ ರೀ? ನಮ್ಮದು CCTV ಹಾಕ್ಸಿದೀವಲ್ಲ ನಾವು, ಫ್ರಂಟಲ್ಲಿ ಎಲ್ಲ ಸುತ್ತೂರ ನಾವು ಹಾಕ್ಸಿದೀವಿ, ಹೊರಗೆ ಎಲ್ಲನ.
ಎಲ್ಲ ಹಾಕ್ಸಿದೀವಿ ಕಣೋ ಮೀನಾ. ನನಗೆ ಈ ವಿಡಿಯೋ ಗೊತ್ತೇ ಇರಲಿಲ್ಲ, ಮರ್ತೇ ಬಿಟ್ಟಿದ್ದೀವಿ ನೋಡು. ಮನೆ ಕಟ್ಟಬೇಕಾದ್ರೆ ಇವಾಗೆಲ್ಲನ ಬಿಡ್ತಾರೆ, CCTVಗೂ ಎಲ್ಲ ಬಿಡ್ತಾರೆ. ಅದು ಹಾಕ್ಸಿದೀವಿ ನಾವು, ಫ್ರಂಟಲ್ಲಿ ಬ್ಯಾಕಲ್ಲಿ ಎಲ್ಲ ಸುತ್ತೂರ ಹಾಕ್ಸಿದೀವಿ. 4 ಮೂಲೆಗೂ ಹಾಕ್ಸಿದೀವಿ CC ಕ್ಯಾಮ್ರಾನ. ಮನೆ ಸುತ್ತೂರ ಯಾರು ಏನೇ ಬಂದು ಮಾಡಿದ್ರು ಏನು ಮಾಡಿದ್ರು ಕಾಣಿಸುತ್ತೆ. ಮನೆ ಸುತ್ತೂರ ಎಲ್ಲ ಇವಾಗ CC ಕ್ಯಾಮ್ರಾ ಹಾಕಿಸ್ತಾರೆ. ಇದೆ ಇದೆ, ಚೆಕ್ ಮಾಡಿಸ್ಬೇಕು, ಗೊತ್ತಾಗುತ್ತಲ್ವಾ? ಅದ್ರಾಗೆ ಎಲ್ಲ ಗೊತ್ತಾಗುತ್ತೆ ಅಕ್ಕ. ಚೆಕ್ ಮಾಡಿಸಿ, ಸುಮ್ಮನೆ ಚೆಕ್ ಮಾಡಿಸಿರಿ ಎಲ್ಲ ಗೊತ್ತಾಗುತ್ತೆ. ನೋಡು ಮರ್ತೇ ಬಿಟ್ಟಿದ್ದೀವಿ. ಯಾರಾದರೂ ಬಂದಿದ್ರಾ ಹೋಗಿದ್ರಾ ಎಲ್ಲ ಗೊತ್ತಾಗುತ್ತೆ. ಫ್ರಂಟಲ್ಲಾದರೂ ಗೊತ್ತಾಗುತ್ತಲ್ಲ ಎಲ್ಲ ಅವ್ರು ಬರೋದು ಹೋಗೋದು. ಒಳಗಿಂದೆಲ್ಲ ಹಾಕ್ಸಿಲ್ಲ, ಗೇಟ್ವರೆಗೂ ಎಲ್ಲ ಗೇಟಿನವರೆಗೂ ಕಾಂಪೌಂಡ್ವರೆಗೂ ಹಾಕ್ಸಿದ್ದೀವಿ. ಅದೆಲ್ಲ ಗೊತ್ತಾಗುತ್ತೆ, ಆ ಕಡೆದೆಲ್ಲ ಗೊತ್ತಾಗುತ್ತೆ, ಬರೋದು ಹೋಗೋದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಬಾ ಚೆಕ್ ಮಾಡೋಣ. ಅದು ಎಷ್ಟು ದಿವಸದಂತ ಹುಡ್ಕೋಕ್ಕಾಗುತ್ತೆ? ಹುಡ್ಕೋದು ಹಂಗೇನೆ, ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ವಲ್ಪ ತುಡುಕ್ಬೇಕಪ್ಪ ಪೇಷನ್ಸಿಂದನ. 10 ಲಕ್ಷ ದುಡ್ಡು ದುಡಿಯೋದಕ್ಕೆ ಎಷ್ಟು ದಿನ ಬೇಕಾಗೈತೆ, ಅದು ಹುಡ್ಕೋದಕ್ಕಾಗೋದಿಲ್ವಾ? ಆರಾಮಾಗಿ ಹುಡುಕ್ಬೇಕು, ಏನು ಮಾಡೋಕ್ಕಾಗುತ್ತೆ? ನಾವು ಮಂದಿ ತಕ್ಕೆ ಅದನ್ನು ತಗೊಂಡು ಹೋಗಕ್ಕೆ ಬರೋಲ್ಲ, ಇಲ್ಲೇ ಚೆಕ್ ಮಾಡಬೇಕು. ಪಾಪ ಬೇರೆ ಎದ್ದಿರ್ತಾನೆ. ಚೆಕ್ ಮಾಡಬೇಕು, ಚೆಕ್ ಮಾಡಿದ್ರೇನೆ ಮತ್ತೆ. ನಾವಿವಾಗ 10 ಲಕ್ಷ ದುಡ್ಡು ಅಂದ್ರೇನು, ಅದನ್ನ ಎಷ್ಟು ದಿವಸ ದುಡಿಬೇಕು? ಅದು ಚೆಕ್ ಮಾಡಿದ್ರೆ ಆಯಿತು, ಯಾರು ಅಂತ ಗೊತ್ತಾಗುತ್ತೆ. ಅಲ್ಲ, ಸರಿಯಾದ ಕಾಳ್ರೆ ಯಾರು ಅಂತ ಗೊತ್ತಾಗುತ್ತಲ್ವಾ CCTV ಚೆಕ್ ಮಾಡಿದ್ರೆ. ನಾನು ಅದು ಮರ್ತೇ ಬಿಟ್ಟಿದ್ದೀನಿ. CCTV ಎಲ್ಲನ ಹಾಕ್ಸಿದ್ದೀವಿ, ಅದ್ರಾಗ ನೋಡ್ಬೋದು ಅಂತ ಮೀನು ಹೇಳ್ದಾಗ ಹೆಂಗೆ ಗೊತ್ತಾಯಿತು. ಸುಮ್ಮನೆ ನೀನು ತಾಂಡಿದೀಯಾ ನಾನು ತಾಂಡಿದೀಯಾ ಅಂತ ಹೇಳಿ ಅನ್ನೋದಕ್ಕಿಂತ ಅದನ್ನು ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಪಕ್ಕ. ಇವರೇ ಇಂಥವ್ರೆ ತಗೊಂಡವ್ರೆ ಅಂತ ಹೇಳಿ ಗೊತ್ತಾಗುತ್ತೆ. ನಮ್ಮ ಮನೆ ಒಳಗೆ ಒಂದು ತಗೊಂಡೋಗಿ ಏನಾದರೂ ನಿಮ್ಮಮ್ಮ ಎಲ್ಲಾದರೂ ಬಚ್ಕೊಂಡಿದ್ರೆ ಒಂದಾಯ್ತು. ಆದರೆ ಹೊರಗೆ ಜನ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ತಗೊಂಡೋಗಿರ್ತಾರೆ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗ್ದಂಗಂತೂ ಇರಲ್ಲ, ಗೊತ್ತಾಗಿ ಆಗುತ್ತೆ. ಪೇಷನ್ಸಿಂದ ಚೆಕ್ ಮಾಡಿರಿ ಅಷ್ಟೇ. ನಿಮ್ದು ಯಾವತ್ತಿಂದ ಅಮೌಂಟ್ ತಂದಿಕ್ಕಿದ್ರಿ, ಯಾವತ್ತಿಂದ ಗೊತ್ತಾಯಿತು ಅಂತ. ಅದಾಗಲೇ ಭಾಳ ದಿವಸದಿಂದ ತಂದಿಕ್ಕಿದ್ದೆ ಕಣಮ್ಮ ನಾನು. ಭಾಳ ದಿವಸದಿಂದ ಅಮೌಂಟು ದುಡ್ದಿರೋ ದುಡ್ಡು ಇವಾಗಲೇ ವರ್ಷದಿಂದನೂ ಇದು ಮಾಡಿದ್ದೀನಿ. ಅದು ಯಾವಾಗಂತ ಹುಡ್ಕೋಣ, ಅದೇ ಬೇಜಾರು ಅದಕ್ಕೇನೆ. ನಾನೆಲ್ಲ ಹುಡುಕ್ತೀನಿ, ಸುಮ್ಮನೆ ಇರು. ಗುಂಡುಗೆ ಪಾಪ ಎದ್ಬಿಟ್ಟವನೇ, ನಾನು ನೋಡ್ಬಿಟ್ಟು ಅವನಿಗೆ ಹೋಗಿ ಮಲಗಿಸಿ, ಅವನಿಗೆ ಸ್ವಲ್ಪ ಸರಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಹಾಲು ಕುಡಿಸಿ ಮಲಕ್ಕಂತಾನೆ ಜಾಸ್ತಿ ಹೊತ್ತು. ಆಮೇಲೆ ಬರ್ತೀನಿ, ಆಮೇಲೆ ಬಂದೆಲ್ಲ ಚೆಕ್ ಮಾಡೋಣ. ನೀವು ಸ್ನಾನಗಿನ ಮಾಡ್ಕೊಳ್ರಿ, ಬೇಜಾರಾಗ್ಬಿಡ್ರಿ. ಅದ್ರಾಗ ಹುಡ್ಕೋಣ, ಗೊತ್ತಾಗುತ್ತೆ. ನೀವು ಹುಡ್ಕಿದ್ರೆ ಮತ್ತೆ ಗೊತ್ತಾಗೋದು, ಹುಡುಕ್ಬೋದು. ಹಂಗೆ ಓಡಿಸ್ತಾನೆ ಹುಡುಕ್ಬೋದು, ಯಾರು ಬಂದಿದ್ರು ಯಾರು ಹೋದ್ರು ಅಂತ ಹೇಳಿ ನೋಡ್ಬೋದು. ಈ ವರ್ಷದ್ದೇ ಆಗ್ಲ, ವರ್ಷದ್ದೇ ನೋಡ್ಕೋದೇನು ದೊಡ್ಡದಲ್ಲ, ಹುಡುಕ್ಬೋದು ಆರಾಮಾಗಿ. ಹಿಂಗಿಂದು ಓಡಿಸ್ಬಿಟ್ಟು ನೋಡ್ಬೋದು. ನೋಡು, ಅದಕ್ಕೆ ಮತ್ತೆ ಅವಾಗ ಹಾಕ್ಸಿದ್ದು ಒಳ್ಳೇದಾಯ್ತಲ್ವ. ಮನೆ ಕಟ್ಬೇಕಾದ್ರೆ ಹೆಂಗೋ ಅವಾಗೆಲ್ಲನ ಬಿಟ್ಟಿದ್ರು CC ಕ್ಯಾಮ್ರಾ ಎಲ್ಲನ. ಎಲ್ಲ ಹೆಂಗೋ ಬಿಟ್ಟಿದ್ದಕ್ಕೆ ವಾಸಿ ಆಯಿತು ನೋಡಪ್ಪ. ಇವಾಗ ನೋಡು, ನಾನು ಮರ್ತೇ ಬಿಟ್ಟಿದ್ದೀನಿ ಅದು ಹಾಕ್ಸಿರೋದ. ನೋಡೋಣ ಹೇಳ್ರಿ, ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಇವಾಗ ಅತ್ತೆ ಮೇಲೆ ಇಷ್ಟರ ಮಾಡೋಕ್ಕಾಗಲ್ಲ. ನಾನು ಯಾರಾದರೂ ಬಂದಿದ್ರು ಏನು ಅನ್ನಂಗೆ ಆಗುತ್ತೆ. ಯಾಕೆ ಅದೇನು ಅಂತ ನೋಡಿ ಮಾತಾಡಬೇಕು. ಸುಮ್ಮನೆ ಯಾಕೆ ಅವ ಬೇಜಾರು ಮಾಡ್ಕೊಂಬೋದ, ಮತ್ತೆ ಸಹವಾಸ ಬೇಡ. ಸುಮ್ಮನೆ ನೋಡೋಣ, ಸುಮ್ಮನೆ ಎಲ್ಲ ಚೆಕ್ ಮಾಡಿಸೋಣ. ಅಲ್ಲ, ನೀವು ಅಲ್ಲಿ CC ಕ್ಯಾಮ್ರಾ ಇದ್ದು ಕೊಟ್ಟು ನೋಡ್ದಂಗೆ ಸುಮ್ಮನೆ ನೀವು ಕೇಳ್ತಾ ಇದ್ದೀರಲ್ಲ. ನಾನು ಇವ್ರು ಯಾಕಪ್ಪ ಇಲ್ಲಿ ನೋಡು CC ಕ್ಯಾಮ್ರಾ ಹಾಕ್ಸಿದ್ದಾರೆ, ಎಲ್ಲ ಕಾಣಿಸುತ್ತೆ, ಸುತ್ತೂರು ಎಲ್ಲರೂ ಓಡಾಡೋದು ಎಲ್ಲ ಕಾಣಿಸುತ್ತೆ ಅಂತದಾಗ ಯಾಕಪ್ಪ ಇವ್ರು ಇನ್ನೂ ಹಿಂಗೆ ಇದು ಮಾಡ್ತಾ ಇದ್ದಾರೆ ಅಂತ. ಅದನ್ನು ನೋಡ್ದಲ್ಲೇ ನೀವು ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಪರದಾಡ್ತೀರ? ನೋಡಿರಿ, ಅದ್ರ ಚೆಕ್ ಮಾಡಿರೆಲ್ಲ ಗೊತ್ತಾಗುತ್ತೆ. ಸರಿ ಆಯಿತು, ನಾನು ಆಮೇಲೆ ಬರ್ತೀನಿ. ಸರಿ ಅಮ್ಮ, ಆಯಿತು. ಪಾರ್ಪಟ್ ಮಾಡ್ಕೊಂಡಿದ್ಯಾ ಕಣಪ್ಪ ನೀನು. ಮತ್ತು ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಏನು ಮಾಡೋಣ. ಹೋದ್ರೂ ಹೋಗುತ್ತತ್ತ. ನಾನು ಅವನಿಗೆ ಕೊಟ್ಟಿರೋ ದುಡ್ಡು ಇವನಿಗೆ ಗೊತ್ತಾಗಲಿಲ್ಲ ಅಂದರೆ ಸಾಕಪ್ಪ. ಅವನು ಮನೆ ಕಟ್ಕೊಂಬ್ಲಿ ಅಂತ ಹೇಳಿ ನಾನು ಮನೆಗೆ ಕೊಟ್ಟಿದ್ದೀನಿ. ಅವನು ಸಣ್ಣನು ಪಾಪ, ಅವನು ಮನೆ ಕಟ್ಕೊಂಬ್ಲಿ, ಮನೆ ಇಲ್ಲ ಅಂತ ಹೇಳಿ ನಾನು ಅವನಿಗೆ ಕೊಟ್ಟಿದ್ದೀನಿ. ಇವಾಗ ಅದೇನೋ ಈ ವಿಷಯ ಏನಾದರೂ ಇವನಿಗೆ ಗೊತ್ತಾದರೆ ಅಷ್ಟೇ. ಏನು ಮಾಡೋದಪ್ಪ, ಮಗಾಗೈತಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.